ಸರ್ ಕುಕ್ಕರ್ ಹಂಚ್ತಾ ಇದ್ದಾರೆ, ಸೀರೆ ಹಂಚ್ತಾ ಇದ್ದಾರೆ, ಇದು ಒಂದು ದೊಡ್ಡ ಟಾಕ್ ಆಯಿತು ಸರ್. ಕಾಂಗ್ರೆಸ್ ನಾಯಕರುಗಳೆಲ್ಲ ಯಾವುದೋ ಒಂದು ಗೋಡನ್ನಲ್ಲಿ ಕುಕ್ಕರ್ ತಂದಿದ್ದಾರೆ, ಯಾವುದೋ ಒಂದು ಲಾರಿಯಲ್ಲಿ ತಂದಿದ್ದಾರೆ, ಸೀರೆಗಳನ್ನು ತಂದಿದ್ದಾರೆ. ಎಲ್ಲಿವರೆಗೆ ಅಂದರೆ ಕುಮಾರಸ್ವಾಮಿ ಅವ್ರ ಕಂಡಲ್ಲಿ ಬೆಂಕಿ ಹಚ್ಚಿ ಕೇಸ್ ಏನಾಗುತ್ತೆ ನಾನು ನೋಡ್ಕೋತೀನಿ ಅಂತ ಲೆವೆಲ್ಗೆ ಮಾತಾಡಿದ್ದಾರೆ. ಅದೇ ಎನಿವೆ ಈ ಥರ ವಿಚಾರಗಳನ್ನು ನಮ್ಮ ಪಕ್ಷ ನೋಡ್ಕೊಳ್ಳುತ್ತೆ. ಯಾವ ವಿಚಾರವನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ ಸರ್? ವೋಟ್ ಯಾವ ವಿಚಾರವನ್ನು ಮುಂದಿಟ್ಕೊಂಡು ಕೇಳ್ತಾ ಇದ್ದೀರಿ? ಅಲ್ಲ, ಒಂದು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ನಂತರ ಒಂದು ಈ ವ್ಯವಸ್ಥೆಯಲ್ಲಿ ಗೌರ್ಮೆಂಟ್ಗೂ ಗೌರ್ನೆನ್ಸ್ಗೂ ವ್ಯತ್ಯಾಸ ಇದೆ. ಗೌರ್ಮೆಂಟ್ ಎಲ್ಲ ರಾಜ್ಯದಲ್ಲೂ ಇರುತ್ತೆ, ಕೇಂದ್ರದಲ್ಲೂ ಇರುತ್ತೆ. ಅದು ಗೌರ್ನೆನ್ಸ್ ಮುಖ್ಯ. ಗೌರ್ನೆನ್ಸ್ ಇರಬೇಕು. ಗೌರ್ನೆನ್ಸ್ ಅಂದರೆ ಏನು? ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಸಾಮಾನ್ಯ ಜನರು ಹೋದಂಥ ಸಂದರ್ಭದಲ್ಲಿ ಯಾವುದೇ ಶಿಫಾರಸ್ಸಿಲ್ದೇ ಅವ್ರಿಗೆ ಯಾರದೋ ಹರಾಸ್ ಮಾಡ್ದಲೇ ಅವ್ರ ಕೆಲಸಗಳಾಗಬೇಕು. ಅದು ನಿಜವಾಗಿ ಫಸ್ಟು ಅಂದರೆ ಗೌರ್ನೆನ್ಸ್ ಇರಬೇಕು ಆ ರೀತಿ. ನಂತರ ಕೆಲವು ನಮ್ಮದೇ ಆದ ಕೆಲವು ಆಲೋಚನೆಗಳಿದೆ ಆ ಕ್ಷೇತ್ರದ ಬಗ್ಗೆ. ಈಗ ರೇಷ್ಮೆ ಬೆಳೆಗಾರರಿದ್ದಾರೆ, ಯಾಕೆಂದರೆ ರಾಮನಗರ, ಚನ್ನಪಟ್ಟಣ, ಮಾಗಡಿ ಇಲ್ಲೆಲ್ಲ ಅವ್ರಿಗೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗುವಂಥದ್ದು. ನಂತರ ಅಲ್ಲಿ ಅವ್ರಿಗೆ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಏನಾದರೂ ಮಾಡಿಕೊಡ್ಲಿಕ್ಕಾಗುತ್ತಾ ಆ ಥರ. ನಂತರ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತ ಇದೆ ಬಡ ರೋಗಿಗಳಿಗೆ. ಅದರಲ್ಲಿ ಹಲವಾರು ಇನ್ನೂ ಕೂಡ ಲೂಪ್ ಹೋಲ್ಸ್ ಇದೆ, ಅದನ್ನೆಲ್ಲ ಸರಿ ಮಾಡುವಂಥದ್ದು. ಹೀಗಾಗಿ ಇನ್ನೂ ಕೂಡ ಈಗ ನ್ಯಾಷನಲ್ ಹೈವೇಸ್ ಇದೆ, ಅದರಲ್ಲಿ ಸುಮಾರು 13% ಇವತ್ತು ಪ್ರಾಣಹಾನಿ ಇವತ್ತು ಆಕ್ಸಿಡೆಂಟ್ಸಲ್ಲಿ ಆಗ್ತಾಯಿದೆ. ಪ್ರತಿ 100 ಅಥವಾ 100 ಕಿಲೋಮೀಟ್ರಿಗೆ ಅಥವಾ 150 ಕಿಲೋಮೀಟ್ರಿಗೆ ಹೈವೇನಲ್ಲಿ ಒಂದು ಟ್ರಾಮಾ ಕೇರ್ ಸೆಂಟರ್ ಮಾಡಿ ಆ ಗೋಲ್ಡನ್ ಅವರಲ್ಲಿ ಅವ್ರಿಗೆ ಚಿಕಿತ್ಸೆ ಸಿಗುವಂತೆ ಮಾಡಬೇಕು. ಕೇವಲ ಇಲ್ಲಿ ಅಲ್ಲ, ರಾಷ್ಟ್ರಾದ್ಯಂತ ಮಾಡಿದರೆ ಅದು ಒಳ್ಳೆಯದು. ಅಂದರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕು. ಏನಾದರೂ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ತಂದು ಈ ರಾಮನಗರ, ಚನ್ನಪಟ್ಟಣ, ಕನಕಪುರ ಅಥವಾ ಮಾಗಡಿ ಇದನ್ನೆಲ್ಲ ಒಂದು ಕ್ಲಸ್ಟರ್ ಮಾಡಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಯಾವ ರೀತಿ ನಾವು ಅದನ್ನು ಡೆವಲಪ್ ಮಾಡ್ಬೋದು, ಕೆರೆಗಳನ್ನು ಡೆವಲಪ್ ಮಾಡೋವಂಥದ್ದು, ರೋಡ್ಗಳನ್ನ ಡೆವಲಪ್ ಮಾಡೋವಂಥದ್ದು. ಅದರಲ್ಲೂ ಅಂದರೆ ಆರೋಗ್ಯ, ಶಿಕ್ಷಣ, ಕೃಷಿ ಮತ್ತು ತಂತ್ರಜ್ಞಾನ ಎಲ್ಲದಕ್ಕೂ ಒತ್ತು ಕೊಡಬೇಕಾಗುತ್ತೆ. ನನ್ನ ಅರ್ಥದಲ್ಲಿ ಒಬ್ಬ ಸಂಸದನ ಜವಾಬ್ದಾರಿ ಆಯಿತು, ಪ್ರಾಥಮಿಕವಾಗಿ ಕ್ಷೇತ್ರದ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಬೇಕು, ಬಟ್ ಅಷ್ಟಕ್ಕೆ ಸೀಮಿತ ಆಗಿರಬಾರ್ದು. ರಾಜ್ಯದ ಸಮಸ್ಯೆಗಳ ಬಗ್ಗೆ ಕಲೆಕ್ಟಿವ್ ಆಗಿ ತಾವು ಅದರಲ್ಲಿ ಭಾಗವಹಿಸಬೇಕು, ಅದಕ್ಕೆ ಸಹಾಯ ಅದನ್ನು ಸಮಸ್ಯೆಗೆ ಪರಿಹಾರ ಕಂಡಿಟ್ಕೋಬೇಕು. ರಾಷ್ಟ್ರದ ಸಮಸ್ಯೆಗಳಿಗೂ ಕೂಡ ತಮ್ಮ ಸಲಹೆ ಕೊಡ್ಬೋದು. ಸೊ ಈ ರೀತಿ, ಯಾಕೆಂದರೆ ಈ ಸಂಸದನ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬರೀ ಕ್ಷೇತ್ರಕ್ಕೆ ಸೀಮಿತ ಆಗಿರಬಾರ್ದು. ಸರ್, ಈಗ ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ನು ಇನ್ನೇನು ಪ್ರಚಾರ ಎಲ್ಲ ಶುರುವಾಗುತ್ತೆ. ಮೋದಿಯವರು ಏನಾದರೂ ತಮ್ಮ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತಾರೆ? ಅಲ್ಲಿ ಮನವಿ ಮಾಡಿದ್ದೀವಿ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ. ಬಹುಶಃ ಅವರಲ್ಲಿ ಒಬ್ಬರು ಬರೋ ಸಾಧ್ಯತೆ ಇದೆ. ಸರ್, ಅಲಯನ್ಸ್ ಹೇಗೆ ವರ್ಕೌಟ್ ಆಗ್ತಾ ಇದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಅಲ್ಲ, ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ನಿಜವಾಗ್ಲೂ. ಅದೇ ಇವತ್ತು ನೋಡಿ, ಕುಣಿಗಲ್ಗೆ ಹೋಗಿದ್ವಿ. ಅಲ್ಲಿ ನಾಗರಾಜಯ್ಯ JDS ಮತ್ತು ಕೃಷ್ಣಕುಮಾರು BJP, ಅವರು ಅಣ್ಣ ತಮ್ಮದಿರೇ ಬೇಸಿಕಲಿ. ಸೊ ಬಟ್ ಇವತ್ತು ಎಲ್ಲ ಒಟ್ಟಾಗಿ ಸೇರಿ ಇವತ್ತು ಒಂದು ಅದ್ಭುತವಾದಂಥ ಒಂದು ಕಾರ್ಯಕರ್ತರ ಸಮಾವೇಶ ಆಯಿತು. ಎಲ್ಲ ಕಡೆ ತುಂಬ ಚೆನ್ನಾಗಿ ಪರಸ್ಪರ ಹೊಂದಾಣಿಕೆ ಇದ್ದು ಬಹಳ ಖುಷಿಯಿಂದ ಮಾಡ್ತಿದ್ದಾರೆ. ಅದೇ ಈಗ ಯಾವುದೇ ಒಂದು ಕೆಲಸವನ್ನು ಬಲವಂತಾಗಿ ಮಾಡೋದಕ್ಕೂ ಖುಷಿಯಿಂದ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಖುಷಿಯಿಂದ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಮುಖಭಾವದಲ್ಲೇ ನೋಡ್ಬೋದು. ಏಕೆಂದರೆ ನಮಗೆ ಅವರು ವಿಶ್ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರ ಮುಖಭಾವದಲ್ಲೇ ಗೊತ್ತಾಗುತ್ತೆ ಇದು ಆರ್ಟಿಫಿಷಿಯಲ್ಲ ರಿಯಲ್ ಅಂತ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.